ನಮಸ್ಕಾರ. ನುಡಿಬೆಳಕು ರೇಣುಕಾ ನಿಡಗುಂದಿ ಅವರ ಪ್ರಜಾವಾಣಿಯ ಅಂಕಣ ಬರಹ ಕಮ್ಮಾರನ ಪ್ರಾಮಾಣಿಕತೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡಗಿ ಇದ್ದನು. ಆತ ಕೆಲಸಕ್ಕಾಗಿ ದೂರದ ಊರಿನ ಶ್ರೀಮಂತ ವ್ಯಾಪಾರಿಯ ಬಳಿಗೆ ಹೋದನು. ಒಂದು ದಿನ ಕೆಲಸ ಮಾಡುತ್ತಿರುವಾಗ ಆತನ ಗರಗಸ ಮುರಿದು ಹೋಯಿತು. ಗರಗಸವಿಲ್ಲದೆ ಕೆಲಸ ಮಾಡುವುದು ಅಸಾಧ್ಯವಾಗಿತ್ತು ಮತ್ತು ತಕ್ಷಣವೇ ತನ್ನ ಹಳ್ಳಿಗೆ ಮರಳುವುದು ಕೂಡ ಅಷ್ಟೇ ಕಷ್ಟವಾಗಿತ್ತು. ಹಾಗಾಗಿ ಆತ ನಗರದ ಪಕ್ಕದಲ್ಲಿದ್ದ ಒಂದು ಹಳ್ಳಿಗೆ ಹೋದನು. ಅಲ್ಲಿ ಆತನಿಗೆ ಒಬ್ಬ ಕಮ್ಮಾರನ ವಿಳಾಸ ತಿಳಿಯಿತು. ಆತ ಕಮ್ಮಾರನ ಬಳಿ ಹೋಗಿ, ಸಹೋದರ, ನನ್ನ ಗರಗಸ ಮುರಿದು ಹೋಗಿದೆ, ನನಗಾಗಿ ಒಂದು ಒಳ್ಳೆಯ ಗರಗಸವನ್ನು ಮಾಡಿಕೊಡು ಎಂದು ಕೇಳಿಕೊಂಡನು. ಕಮ್ಮಾರನು, ಮಾಡಿಕೊಡುತ್ತೇನೆ, ಆದರೆ ಅದಕ್ಕೆ ಸಮಯ ಬೇಕು ಎಂದನು. ಬಡಗಿಗೆ ಅವಸರವಿದ್ದ ಕಾರಣ ಆತ, ಸಹೋದರ, ಸ್ವಲ್ಪ ಹೆಚ್ಚು ಹಣವನ್ನೇ ತೆಗೆದುಕೋ, ಆದರೆ ನನಗೆ ಈಗಲೇ ಗರಗಸ ಮಾಡಿಕೊಡು ಎಂದು ವಿನಂತಿಸಿದನು. ಆಗ ಕಮ್ಮಾರನು, ಇದು ಹಣದ ವಿಷಯವಲ್ಲ ಗೆಳೆಯ, ಇಷ್ಟು ಅವಸರದಲ್ಲಿ ಆಯುಧವನ್ನು ತಯಾರಿಸಿದರೆ ನನಗೆ ಅದರಿಂದ ತೃಪ್ತಿ ಸಿಗುವುದಿಲ್ಲ ಎಂದು ವಿವರಿಸಿದನು. ಬಡಗಿ ಅದಕ್ಕೆ ಒಪ್ಪಿದನು ಮತ್ತು ಮರುದಿನ ಬಂದು ತನ್ನ ಗರಗಸವನ್ನು ತೆಗೆದುಕೊಂಡು ಹೋದನು. ಆ ಗರಗಸವು ತುಂಬ ಚೆನ್ನಾಗಿ ತಯಾರಾಗಿತ್ತು. ಬಡಗಿಯು ಮೊದಲಿಗಿಂತ ಸುಲಭವಾಗಿ ಮತ್ತು ಉತ್ತಮವಾಗಿ ಕೆಲಸ ಮಾಡಲು ಪ್ರಾರಂಭಿಸಿದನು. ಆತ ಬಹಳ ಸಂತೋಷದಿಂದ ಈ ವಿಷಯವನ್ನು ತನ್ನ ಸೇಠ್ ಬಳಿ ಹೇಳಿ ಕಮ್ಮಾರನನ್ನು ಬಹಳವಾಗಿ ಹೊಗಳಿದನು. ಸೇಠ್ ಕೂಡ ಆ ಗರಗಸವನ್ನು ಹತ್ತಿರದಿಂದ ನೋಡಿದನು. ಆ ಕಮ್ಮಾರ ಇದಕ್ಕೆ ಎಷ್ಟು ಹಣ ತೆಗೆದುಕೊಂಡ ಎಂದು ಕೇಳಿದನು. ಬಡಗಿ ಉತ್ತರಿಸಿದನು, 10 ರೂಪಾಯಿ. ಸೇಠ್ ಮನಸ್ಸಿನಲ್ಲೇ ಯೋಚಿಸಿದನು, ನಗರದಲ್ಲಿ ಇಷ್ಟು ಒಳ್ಳೆಯ ಗರಗಸಕ್ಕೆ ಯಾರಾದರೂ 30 ರೂಪಾಯಿ ಕೊಡಲು ಸಿದ್ಧರಿರುತ್ತಾರೆ. ಆ ಕಮ್ಮಾರನಿಂದ ಇಂತಹ 10 ಗರಗಸಗಳನ್ನು ಮಾಡಿಸಿ ನಗರದಲ್ಲಿ ಮಾರಾಟ ಮಾಡಿದರೆ ಹೇಗೆ? ಮರುದಿನ ಸೇಠ್ ಕಮ್ಮಾರನ ಬಳಿ ಹೋಗಿ, ನಾನು ನಿನ್ನಿಂದ ಬಹಳಷ್ಟು ಗರಗಸಗಳನ್ನು ಮಾಡಿಸುತ್ತೇನೆ ಮತ್ತು ಪ್ರತಿ ಗರಗಸಕ್ಕೆ 10 ರೂಪಾಯಿ ಕೊಡುತ್ತೇನೆ. ಆದರೆ ನನ್ನದೊಂದು ಷರತ್ತು ಇದೆ. ಇಂದಿನಿಂದ ನೀನು ನನಗಾಗಿ ಮಾತ್ರ ಕೆಲಸ ಮಾಡಬೇಕು, ಬೇರೆ ಯಾರಿಗೂ ಗರಗಸ ಮಾಡಬಾರದು ಎಂದನು. ನಾನು ನಿಮ್ಮ ಈ ಷರತ್ತನ್ನು ಒಪ್ಪಲಾರೆ ಎಂದು ಕಮ್ಮಾರ ಉತ್ತರಿಸಿದನು. ಕಮ್ಮಾರನಿಗೆ ಹೆಚ್ಚು ಹಣ ಬೇಕಿರಬಹುದು ಎಂದು ಯೋಚಿಸಿದ ಸೇಠ್, ಸರಿ, ನಾನು ನಿನಗೆ ಪ್ರತಿ ಗರಗಸಕ್ಕೆ 15 ರೂಪಾಯಿ ಕೊಡುತ್ತೇನೆ. ಈಗಲಾದರೂ ನನ್ನ ಷರತ್ತು ನಿನಗೆ ಮಂಜೂರೇ ಎಂದನು. ಕಮ್ಮಾರನು ಹೇಳಿದನು, ಇಲ್ಲ, ನಾನು ಈಗಲೂ ನಿಮ್ಮ ಷರತ್ತು ಒಪ್ಪಲಾರೆ. ನನ್ನ ಶ್ರಮದ ಮೌಲ್ಯವನ್ನು ನಾನೇ ನಿರ್ಧರಿಸುತ್ತೇನೆ. ನಾನು ನಿಮಗಾಗಿ ಮಾತ್ರ ಕೆಲಸ ಮಾಡಲು ಸಾಧ್ಯವಿಲ್ಲ. ನಾನು ಈಗ ಪಡೆಯುತ್ತಿರುವ ಬೆಲೆಯಲ್ಲೇ ತೃಪ್ತನಾಗಿದ್ದೇನೆ. ಇದಕ್ಕಿಂತ ಹೆಚ್ಚಿನ ಹಣ ನನಗೆ ಬೇಕಿಲ್ಲ. ಎಂತಹ ವಿಚಿತ್ರ ಮನುಷ್ಯ ನೀನು! ಹತ್ತಿರ ಬರುತ್ತಿರುವ ಲಕ್ಷ್ಮಿಯನ್ನು ಯಾರಾದರೂ ಬೇಡ ಎನ್ನುತ್ತಾರೆಯೇ ಎಂದು ವ್ಯಾಪಾರಿ ಕೇಳಿದನು. ಆಗ ಕಮ್ಮಾರನು ಹೇಳಿದನು, ನೀವು ನನ್ನಿಂದ ಗರಗಸಗಳನ್ನು ತೆಗೆದುಕೊಂಡು ಅದನ್ನು ದುಪ್ಪಟ್ಟು ಬೆಲೆಗೆ ಬಡ ಖರೀದಿದಾರರಿಗೆ ಮಾರುತ್ತೀರಿ. ನಾನು ಯಾರೋ ಒಬ್ಬ ಬಡವನ ಶೋಷಣೆಗೆ ಮಾಧ್ಯಮವಾಗಲು ಇಷ್ಟಪಡುವುದಿಲ್ಲ. ನಾನು ಇಂದು ಹಣಕ್ಕೆ ಆಸೆಪಟ್ಟರೆ ಅದರ ಬೆಲೆಯನ್ನು ಅನೇಕ ಜನರು ತೆರಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಈ ಪ್ರಸ್ತಾವನೆಯನ್ನು ನಾನು ಸ್ವೀಕರಿಸಲಾರೆ. ಸತ್ಯವಂತ ಮತ್ತು ಪ್ರಾಮಾಣಿಕ ವ್ಯಕ್ತಿಯನ್ನು ಜಗತ್ತಿನ ಯಾವುದೇ ಸಂಪತ್ತು ಖರೀದಿಸಲು ಸಾಧ್ಯವಿಲ್ಲ ಎಂಬುದು ಸೇಠ್ಗೆ ಅರ್ಥವಾಯಿತು. ಆತ ತನ್ನ ತತ್ವಗಳಿಗೆ ಬದ್ಧನಾಗಿದ್ದನು. ಸ್ವಾರ್ಥದಿಂದ ದೂರವಿದ್ದು ಇತರರ ಬಗ್ಗೆ ಯೋಚಿಸುವುದು ಒಂದು ಮಹಾನ್ ಗುಣ. ಕಮ್ಮಾರನು ಬಯಸಿದ್ದರೆ ಸುಲಭವಾಗಿ ಹಣ ಗಳಿಸಬಹುದಿತ್ತು. ಆದರೆ ತನ್ನ ಸಣ್ಣ ಆಸೆ ಇತರ ಅಸಹಾಯಕ ಜನರಿಗೆ ನಷ್ಟವುಂಟು ಮಾಡುತ್ತದೆ ಎಂದು ಆತ ತಿಳಿದಿದ್ದನು. ನಾವು ಕೂಡ ನಮ್ಮ ಲಾಭಕ್ಕಾಗಿ ಇತರರಿಗೆ ತೊಂದರೆಯಾಗುವ ಕೆಲಸವನ್ನು ಮಾಡಬಾರದು ಎಂಬ ನಿರ್ಧಾರವನ್ನು ಕೈಗೊಳ್ಳಬೇಕು. ನಮಸ್ಕಾರ. ಧನ್ಯವಾದಗಳು.